ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಕಳ್ಳೆಪೂರಿಯಿಂದ ನಾನು ಚಕ್ಲಿ ಮಾಡಿ ತೋರಿಸ್ತೀನಿ ಬನ್ನಿ. ಈ ಕಳ್ಳೆಪೂರಿಯಿಂದ ನಾವು ಚಕ್ಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಯಾವಾಗೂ ಒಂದೇ ಥರ ಮಾಡಿ ತಿನ್ನೋ ಬದಲು ಈ ಕಳ್ಳೆಪೂರಿದು ಒಂದು ಸತಿ ಟ್ರೈ ಮಾಡಿ ನೋಡಿ ನೀವು. ಒಂದು ಬಟ್ಲು ನಾನು ಕಳ್ಳೆಪಪ್ಪು ತೊಗೊಂಡಿದ್ದೀನಿ. ಒಂದು ಬಟ್ಲು ನಾನು ಕಳ್ಳೆಪೂರಿ ತೊಗೊಂಡಿದ್ದೀನಿ. ಮುಕ್ಕಾಲು ಬಟ್ಲಷ್ಟು ನಾನು ಸಣ್ಣ ರವೆ ತೊಗೊಂಡಿದ್ದೀನಿ, ಉಪ್ಪಿಟ್ಟು ರವೆ. ಒಂದು ಮುಕ್ಕಾಲು ಬಟ್ಟಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಇದನ್ನು ಜಾರ್ ತೊಗೋಬೇಕು. ಜಾರ್ ತೊಗೊಂಡು ನಾವು ಪೌಡ್ರ್ ಮಾಡ್ಕೊಳ್ಳೋಣ. ನಾನು ರುಬ್ಕೊಂಬಂದಿದ್ದೀನಿ. ಈ ಚುರುಮುರಿ ಈ ಥರ ನಾವು ಪೌಡ್ರ್ ಮಾಡಿಕೊಂಡು ಬರ್ಬೋದು. ಪೌಡ್ರ್ ಮಾಡ್ಕೊಂಬಂದು ನಾನು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಬಟ್ಲಿಗೆ ನಾನು ಇವಾಗ ಹಾಕ್ತೀನಿ. ಇದೇ ಜಾರಲ್ಲೇ ನಾನು ರವೆ ತೊಗೊಂಡಿದ್ನಲ್ಲ, ರವೆನೂ ರುಬ್ಕೊಂಬರೋಣ. ನೋಡಿ, ರವೆನೂ ಇದನ್ನು ನೀಟಾಗಿ ಇದನ್ನು ಪುಡಿ ಮಾಡ್ಕೊಂಬರೋಣ. ನೋಡಿ, ಒಂದು ಜಾರ್ ತೊಗೊಂಡಿದ್ದೀನಿ. ಜಾರ್ ತೊಗೊಂಡು ಇದನ್ನು ಕಳ್ಳೆಪೂರಿ ಅನ್ಬೋದು, ಮಂಡಕ್ಕಿ ಅನ್ಬೋದು, ಚುರುಮುರಿ ಅನ್ಬೋದು. ಇದಕ್ಕೆ ಯಾವ ಥರ 3 ಥರ ಹೆಸರಿದೆ, ನೀವು ಯಾವುದಾದ್ರೂ ಕರಿಬೋದು. ಇವಾಗ ನಾನು ಇದನ್ನು ಪೌಡ್ರ್ ಮಾಡ್ಕೊಂಬರ್ತೀನಿ, ಬನ್ನಿ. ನೋಡಿ, ಇವಾಗ ಇದನ್ನು ರುಬ್ಕೊಂಬಂದಿದ್ದೀನಿ. ನೋಡಿ, ರವೆನೂ ಎಷ್ಟು ಚೆನ್ನಾಗಾಗಿದೆ ಅಂತ. ಎರಡೂ ಇದಕ್ಕೆ ನಾವು ಇವಾಗ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಚಕ್ಲಿಗೆ ರೆಡಿ ಮಾಡ್ಕೊಳ್ಳೋಣ. ಇದೇ ಜಾರಲ್ಲಿ ನಾನು ಒಂದು 3-4 ಸ್ಪೂನಷ್ಟು ನಾನು ಕಳ್ಳೆಪಪ್ಪು ತೊಗೊಂಡಿದ್ದೀನಿ. ಯಾಕಂದರೆ ಇದನ್ನು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇವಾಗ ಇದನ್ನು ನಾನು ರುಬ್ಕೊಂಬರ್ತೀನಿ ಪೌಡ್ರ್ ಮಾಡಿಕೊಂಡು. ನೋಡಿ, ಇದನ್ನು ಇವಾಗ ನುಣ್ಣಗೆ ನಾನು ರುಬ್ಕೊಂಬಂದಿದ್ದೀನಿ. ಇವಾಗ ಈ ಹಿಟ್ಟನ್ನು ನಾನು ಇದರಲ್ಲೇ ಹಾಕ್ತೀನಿ. ಕಳ್ಳೆಪಪ್ಪದ ಹಿಟ್ಟನ್ನು ಹಾಕೋಣ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ನಾವು 3 ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಈಗ ಚಕ್ಲಿ ಒತ್ತಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಈ ಥರದ್ದೊಂದು ಯಾವಾಗೂ ಅಕ್ಕಿ ಹಿಟ್ಟಿನ ಮಾಡಿ ತಿಂದು ಬೇಜಾರಾಗಿದ್ದರೆ ನೀವು ಈ ಥರ ಒಂದು ಚುರುಮುರಿ ಇದ್ದರೆ ಸಾಕು. ಜಾಸ್ತಿ ಚುರುಮುರಿ ಇದ್ದರೆ ತೊಗೊಂಬಿಟ್ಟು ನೀವು ಈ ಥರ ಚಕ್ಲಿನೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇದು ಮಾತ್ರ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ. ಇವಾಗ ನಾವು ಇದನ್ನು ಹಿಟ್ಟು ರೆಡಿ ಮಾಡೋಣ. ನೋಡಿ, ಅಗಲವಾಗಿರೋದೊಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡ್ಬಿಟ್ಟು ನಾನು ಏನು ರವೆ 1 ಕಪ್ ತೊಗೊಂಡಿದ್ನಲ್ಲ, ಆ ಕಪ್ಪಲ್ಲೇ ನಾನು 1.5 ಕಪ್ಪಷ್ಟು ನಾನು ನೀರು ಹಾಕ್ಕೊತಾ ಇದ್ದೀನಿ. ಅಳತೆ ಕರೆಕ್ಟಾಗಿರಬೇಕು, ಅಂದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ನೀಟಾಗಿ ನಾವು ಮತ್ತೆ ನಾದುವಾಗೆಲ್ಲ ನಾವು ಅಕ್ಕಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ನಾದ್ಕೋಬೋದು. ಬಟ್ಲಷ್ಟು ನೀರು ಹಾಕ್ತಾಯಿದ್ದೀನಿ. ಇದೇನು ಏನಕ್ಕೆ ಕೆಡೋದಲ್ಲ, ಏನೂ ಅಲ್ಲ. ನೀಟಾಗಿ ನಾವು ಇದನ್ನು ಒಂದು ಸತಿ ರೆಡಿ ಮಾಡ್ಕೊಂಡು ನೋಡಿ ನೀವು, ಸಖತ್ತಾಗಿರುತ್ತೆ. ನೋಡಿ, ಇವಾಗ ನೀರು ಕುದಿ ಬರ್ತಾಯಿತ್ತು. ನೀರು ಕುದಿ ಬರುವಾಗ ನಾವೀಗ 1.5 ಸ್ಪೂನಷ್ಟು ನಾವು ಜೀರಿಗೆ ಹಾಕ್ಕೊಳ್ಳೋಣ. ನೋಡಿ, 1 ಸ್ಪೂನಷ್ಟು ನಾನು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ. ಆಮೇಲೆ ಸ್ವಲ್ಪ ನಾವು 1 ಸ್ಪೂನಷ್ಟು ನಾವು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಈ ಚಕ್ಲಿ ಮಾತ್ರ. ನೀವು ಖಾರ ಬೇಕಾದ್ರೂ ನೀವು ಚಿಲ್ಲಿ ಪೌಡರ್ ಹಾಕ್ಕೋಬೋದು, ಆದರೆ ಇದು ತುಂಬ ಚೆನ್ನಾಗಿರುತ್ತೆ ಚಕ್ಲಿಗೆ ಅಂತ ನಾನು ಹೇಳ್ತಾಯಿದ್ದೀನಿ. ಈ ಥರ ಒಂದು ಸ್ವಲ್ಪ ನೀವು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡ್ಬಿಟ್ಟು ನೀವು ಈ ಥರ ಚಕ್ಲಿ ಮಾಡ್ಕೋಬೋದು. ನೋಡಿದ್ದೀವಲ್ಲ, ಅದನ್ನ ಇವಾಗ ನಾವು ಹಾಕೋಣ. ನಿಧಾನಕ್ಕೆ ಹಾಕ್ಕೊಂಡ್ಬಿಟ್ಟು ಇದನ್ನು ಗಂಟಿಲ್ಲಂಗೆ ನಾವು ತಿರುಕೋಬೇಕು. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಸೂಪರಾಗಿರುತ್ತೆ ಚಕ್ಲಿ ಮಾತ್ರ. ಒಂದು ಸತಿ ನೀವು ಚುರುಮುರಿ ತಂದುಬಿಟ್ಟು ನೀವು ಮಾಡ್ಕೊಂಡು ನೋಡ್ಬೋದು. ಎಲ್ಲ ಚೆನ್ನಾಗಿ ತಿರುಕೊಂಡ್ಬಿಟ್ಟು ನಾವು ಸ್ವಲ್ಪ ತಣ್ಣಗೆ ಹಾಕಿಬಿಟ್ಟು ನಂತರ ನಾವು ಚೆನ್ನಾಗಿ ಕೈಲೇ ಹದವಾಗಿ ಕಲಿಸ್ಬಿಟ್ಟು ನಾವು ಚಕ್ಲಿ ಮಾಡ್ಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಒಂದೇ 1 ನಿಮಿಷ ಇದಕ್ಕೆ ನಾವು ಮುಚ್ಚಬೇಕು. ಯಾಕಂದರೆ ರವೆ ನಾವು ರುಬ್ಬಿಟ್ಟು ಹಾಕಿರ್ತೀವಲ್ಲ, ಅದು ಸ್ವಲ್ಪ ಚೆನ್ನಾಗಿ ಆಗ್ಬೇಕಂದ್ರೆ ಸ್ವಲ್ಪ ಇದಕ್ಕೆ ಮುಚ್ಚಿ ಉಮ್ಮಿಗಾಗಕ್ಕೆ ನಾವು ಬಿಡಬೇಕು ಇದನ್ನು. ನೋಡಿ, ಇವಾಗ ನಾನು 1 ನಿಮಿಷ ಇದನ್ನು ಮುಚ್ಚಿ ಬಿಡ್ತೀನಿ. ಇವಾಗ 1 ನಿಮಿಷ ನಾವು ಮುಚ್ಚಿ ಗ್ಯಾಸ್ ಆಫ್ ಮಾಡೋಣ. ನೋಡಿ, ಸ್ವಲ್ಪ ತಣ್ಣಗಾಗಿದೆ. ಇವಾಗ ನಾವು ಕೈಯಿಂದನೇ ಇದನ್ನು ಹೀಗೆ ನಾವು ಮಿಚ್ಕೋಬೇಕು. ನೋಡಿ, ನೀಟಾಗಿ ನಾವು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡ್ಬಿಟ್ಟು ಮಿಚ್ಕೊಳ್ಳೋಣ. ನೋಡಿ, ಇವಾಗ ಅಗಲವಾಗಿದ್ದೊಂದು ತಟ್ಟೆ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ನಾನು ಇವಾಗ ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ನಾನು ಇದನ್ನು ಕೈಯಿಂದ ಚೆನ್ನಾಗಿ ಮಿಚ್ಕೊಳ್ಳೋಣ.
ಸ್ವಲ್ಪ ಬಿಸಿ ಸ್ವಲ್ಪ ನೀರಿದ್ರೆ ಕೈಗೆ ಹಚ್ಕೊಂಡ್ಬಿಟ್ಟು ನೀವು ಹಿಟ್ಟು ಸ್ವಲ್ಪ ತುಂಬ ಗಟ್ಟಿಯಾಗಿದ್ದರೆ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ನೀವು ಮತ್ತೆ ಈ ಥರ ನೀವು ಕಲಿಸ್ಕೋಬೋದು. ಇಲ್ಲ ಕರೆಕ್ಟಾಗಿ ಐತಂದ್ರೆ ಬಿಡ್ಬೋದು. ನೀವು 1.5 ಬಟ್ಲಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಕಮ್ಮಿ ಮಾತ್ರ ಹಾಕಕ್ಕೆ ಹೋಗಬೇಡಿ. ನೀರು ಮಾತ್ರ ಚೆನ್ನಾಗಿರಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ಹಿಟ್ಟು. ಇದು ನನಗೆ ಕರೆಕ್ಟಾಗಿ ಅನಿಸುತ್ತೆ. ಇವಾಗ ನಾವು ಚಕ್ಲಿ ಒಳ್ಳೆಗೆ ಹಾಕ್ಬಿಟ್ಟು ನಾವು ಇದನ್ನು ಒತ್ತಾನ ನೋಡಿ ಹಿಂಗೆ ಮಾಡ್ಕೊಂಬಿಟ್ಟು ನಾವು ಚಕ್ಲಿ ಒಳ್ಳಲ್ಲಿ ಹಾಕಬೇಕು. ಹಾಕಿಬಿಟ್ಟು ನಾನು ಇವಾಗ ನಿಮಗೆ ಒತ್ತಿ ತೋರಿಸ್ತೀನಿ. ನೋಡಿ ಈ ಥರ ನಾನು ಚಕ್ಲಿ ಒಳ್ಳೆ ತೊಗೊಂಡಿದ್ದೀನಿ. ಸ್ವಲ್ಪ ಇದಕ್ಕೆ ನಾವು ಎಣ್ಣೆ ಸವರ್ಕೊಂಡ್ಬಿಟ್ಟು ನಾವು ಇದನ್ನು ಚಕ್ಲಿ ಮಾಡೋಣ. ಇವಾಗ ಇದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ಥರ ಉಂಡೆಗಳು ಮಾಡ್ಕೊಂಬಿಟ್ಟು ನಾವು ಹಿಟ್ಟು ಇವಾಗ ಚಕ್ಲಿ ಒತ್ತಾನ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಚಕ್ಲಿ ಮಾತ್ರ ಸೂಪರಾಗಿರುತ್ತೆ. ಅಕ್ಕಿ ಹಿಟ್ಟಿನ ತಿಂದು ನಿಮ್ಗೆ ಬೇಜಾರಾಗಿರುತ್ತೆ. ಈ ಥರ ಚಕ್ಲಿನೂ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಾಗುತ್ತೆ ಇದು. ಚುರುಮುರಿ ಚಕ್ಲಿ ಅಂದರೆ ಸೂಪರಾಗಿರುತ್ತೆ ಇದು. ಇವಾಗ ನಾನು ಇದನ್ನು ನಿಮಗೆ ಒತ್ತಿ ತೋರಿಸ್ತೀನಿ. ಒಂದು ತಟ್ಟೆ ಇಟ್ಕೊಳ್ಳೋಣ. ನೋಡಿ ಇವಾಗ ನಾನು ಚಕ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಒತ್ತಾನ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದು ಮಾತ್ರ ಸೂಪರಾಗಿರುತ್ತೆ. ನೀವು ಯಾವ ಥರ ರೌಂಡ್ ಶೇಪ್ ಬೇಕೋ, ದೊಡ್ಡದು ಬೇಕೋ, ಚಿಕ್ಕದು ಬೇಕೋ ನೋಡ್ಕೊಂಬಿಟ್ಟು ನೀವು ಹಾಕೋಬೋದು. ನೋಡಿ ಒಂಚೂರು ಮುರಿದು ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ, ಈ ಥರ ಚಕ್ಲಿ ಮಾಡೋಕ್ಕೂ ಟ್ರೈ ಮಾಡಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ನೋಡಿ ಎಲ್ಲನೂ ಈ ಥರ ನಾವು ಒತ್ತಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಾವು ಎಣ್ಣೆಲಿ ಹಾಕಿದ್ರೆ ಮಾತ್ರ ಸೂಪರಾಗಿರುತ್ತೆ. ಚೆನ್ನಾಗಿ ಮಾತ್ರ ಸಖತ್ತಾಗಿರುತ್ತೆ. ಇದನ್ನು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೇಗಿರುತ್ತಂತ ನಿಮಗೆ ಗೊತ್ತಾಗುತ್ತೆ. ಇದ್ರ ಐಡಿಯಾನೂ ಬರುತ್ತೆ. ಯಾವಾಗ ಅಕ್ಕಿ ಹಿಟ್ಟಿಂದ ಮಾಡಿ ಬೇಜಾರಾಗಿರ್ತದೆ. ಒಂದೊಂದು ಸತಿ ಡಿಫ್ರೆಂಟಾಗಿ ಟೇಸ್ಟ್ಗಳು ನಾವು ಮಾಡ್ಕೊಂಡು ತಿನ್ಬೋದು. ಮಂಡಕ್ಕಿ ಇದ್ದರೆ ಸಾಕು, ಸೂಪರಾಗಿರೋ ಚಕ್ಲಿ ಮಾಡ್ಕೋಬೋದು. ಇವಾಗ ಎಲ್ಲ ಥರ ಹಬ್ಬಗಳು ಬರ್ತಾಯಿದ್ದಾವೆ. ಎಲ್ಲ ಹಬ್ಬಕ್ಕೂ ವೆರೈಟಿ ಮಾಡ್ಕೊಂಡು ನಾವು ಈ ಥರ ದೇವ್ರ ಮುಂದೆ ಇಟ್ಬಿಟ್ಟು ತಿನ್ಬೋದು. ನೋಡಿ ಎಣ್ಣೆ ಕಾಯ್ದಿದೆ. ಇವಾಗ ಕಾಯ್ದಿರೋ ಎಣ್ಣೆಗೆ ನಾನು ಚಕ್ಲಿನೂ ಹಾಕ್ತಾಯಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈ ಚಕ್ಲಿ ಮಾತ್ರ ಸೂಪರಾಗಿರುತ್ತೆ. ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ ಇದು. ಕಳ್ಳೆಪುರಿ ಚಕ್ಲಿನೇ ಅಂತ ಅನ್ಸೋದೇ ಇಲ್ಲ ಇದು, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಮನೇಲಿ ಕಳ್ಳೆಪುರಿ ತಂದುಬಿಟ್ಟು ಟ್ರೈ ಮಾಡಿ ನೋಡ್ಬೋದು. ಹಾಕಿಬಿಟ್ಟು 1 ನಿಮಿಷ ಬಿಡಬೇಕು. ತಕ್ಷಣಕ್ಕೆ ಎತ್ತಕ್ಕೆ ಹೋಗಬೇಡಿ. ಅದೇ ಎಣ್ಣೆ ನೊರೆ ನಿಂತೋಗುತ್ತೆ. ನಿಂತೋದಾಗೆ ನಾವು ಇದನ್ನು ತಿರುವಾಕ್ಬೋದು. ನೋಡಿ ನೋಡಿ ಇವಾಗ 1-2 ಸತಿ ಈ ಥರ ತಿರುವಾಕ್ಬಿಟ್ಟು ನಾವು ತಟ್ಟೆಗೆ ತೆಗಿಯೋಣ. ತುಂಬ ಬ್ರೌನ್ ಕಲರ್ ಬರೋವರೆಗೂ ನೀವು ಬೇಯಿಸೋಕ್ಕೆ ಹೋಗಬೇಡಿ. ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಆ ಥರ ನೀವು ಈ ಥರನೇ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಲರ್ ನೋಡಿ ಸೂಪರಾಗಿದೆ. ಅಷ್ಟೇ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ. ನೀನೆಲ್ಲ ಮಾಡಿಬಿಟ್ಟು ನನಗೆ ತೋರಿಸ್ತೀನಿ. ಇದೇ ಥರ ನಾನೆಲ್ಲನೂ ಹಾಕ್ಕೊಂಬರ್ತೀನಿ, ಬನ್ನಿ. ನೋಡಿ ಉರಿ ಮಾತ್ರ ಕಡಿಮೆ ಮಾಡಬಾರ್ದು. ಈ ಚಕ್ಲಿ ಮಾತ್ರ ಉರಿ ಮಾತ್ರ ಹಾಗೇ ಇರಬೇಕು, ಜೋರಾಗೆ ಇರಬೇಕು. ಇದ್ರೇ ಚಕ್ಲಿ ಮಾತ್ರ ಸೂಪರಾಗಿ ಆಗೋದು. ತುಂಬ ಚೆನ್ನಾಗಾಗುತ್ತೆ. ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡ್ಬೋದು. ನೋಡಿ ಇವಾಗ ನಾನು ತೆಗಿತಾ ಇದ್ದೀನಿ. ಇನ್ನೊಂದು ಚಕ್ಲಿ ಹಾಕಿ ನಿಮಗೆ ನಾನು ತೋರಿಸ್ತೇನೆ. ಪದೇ ನೀವು ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈ ಥರ ಚಕ್ಲಿನೂ ಮಾಡ್ಬೋದಲ್ಲ ಅಂದ್ಕೊಂಡು ನೀವು ಟ್ರೈ ಮಾಡ್ಬೋದು. ಯಾರೆಲ್ಲ ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಅಡುಗೆಗಳೆಲ್ಲ ಫಸ್ಟೇ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ಹೀಗೆ ನೀವು ಸಪೋರ್ಟ್ ಮಾಡ್ತಾ ಇರಬೇಕು. ಸಪೋರ್ಟ್ ಮಾಡಿದರೆ ನಾವು ಮುಂದೆ ಬರೆಯೋಕ್ಕಾಗೋದು. ಅಡುಗೆಗಳು ಖುಷಿಯಾಗಿ ನಮಗೂ ಅಡುಗೆ ಮಾಡೋಕ್ಕೆ ಇಷ್ಟ ಆಗುತ್ತೆ. ನೋಡಿ ಚಕ್ಲಿ ಮಾಡಿದ್ದು ರೆಡಿಯಾಗಿದೆ. ಈ ಚಕ್ಲಿ ಮಾತ್ರ ಸೂಪರಾಗಿ ಆಗಿದೆ. ನೋಡಿ ಮಂಡಕ್ಕಿ ಕಳ್ಳೆಪುರಿಯಿಂದ ಮಾಡಿರೋ ಚಕ್ಲಿ ಸಖತ್ತಾಗಿದೆ. ನಾನು ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ, ಸೂಪರಾಗಿದೆ. ಈ ಚಕ್ಲಿ ಮಾಡಿರೋದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.